ಅದು ನಡಿಲೇಬೇಕು, ನಡೆಯುತ್ತೆ. ಸುಮ್ಮನೆ ನನಗೇಕೆ ನೀನಾದೆ ಪರಿಚಯ, ನಡುದಾರಿ ವಿದಾಯ ಜೀವಾವಧಿಯ ಶಿಕ್ಷೆಯ, ಬರೀ ನೋವೊಂದೇ ಎದೆಲಿ ಉಳಿತಾಯ ಈ ಕಥೆಲಿ, ಮುಗಿದೋದ ಮೇಲೆ ಎಲ್ಲ ಇನ್ನೇನು ಹೇಳಲಿ. ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಅವ್ರು ಬರ್ತಾರೆ, ಫಂಕ್ಷನ್ ನಡೆಯುತ್ತೆ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಈ ಮೆಹಂದಿ ಫಂಕ್ಷನ್ ನಡೆಯಲ್ಲ. ನಡೆಯುತ್ತೆ. ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ. ನನಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಓಡ್ ಬಂದೆ. ನಿಮ್ಮನ್ನ ಮದುವೆ ಆದ್ರೆ ನನ್ನ ಜೀವನ ಶುರು ಆಗಲ್ಲ, ಮುಗ್ದೋಗುತ್ತೆ. ನಿಮ್ಮನ್ನೇನಾದ್ರೂ ಮದುವೆ ಆದ್ರೆ ನನ್ನ ಬಾಳು ನರಕದ ಸಮ ಆಗುತ್ತೆ. ನನ್ನ ಮದುವೆ ಆಗ್ಬೇಡಿ ಪ್ಲೀಸ್, ನಾನು ಬಿಟ್ಬಿಡಿ. ಅಕ್ಕ, ಏನಾಗ್ತಿದೆ ಇಲ್ಲಿ? ನಾನು ನೋಡ್ತಿರೋದೆಲ್ಲ ನಿಜಾನ? ಲೀಲಾ ವಾಪಸ್ ಬಂದಿದ್ದಾಳೆ? ಏನಕ್ಕ, ಅವಳು ಬರೋದೇ ಇಲ್ಲ ಅಂತ ಹೇಳಿದ್ರಿ. ಕತ್ಲಲ್ಲಿ ಸೂರ್ಯ ಕಾಣೋದಿಲ್ಲ ಅಂದಿದ್ರಿ. ಮೋಡದ ಮರೆಯಲ್ಲಿದ್ದ ಸೂರ್ಯನ ನಾವು ಕತ್ಲು ಅನ್ಕೊಂಡ್ವಾ? ಏಜೆ ಜೊತೆನೆ ಬರ್ತಿದ್ದಾಳೆ ಅಂದಮೇಲೆ ಅವಳೆಲ್ಲ ವಿಷಯನೂ ಏಜೆ ಹತ್ರ ಬಾಯಿ ಬಿಟ್ಟಿರ್ತಾಳ. ಮಗಳೇ, ಎಲ್ಲಿ ಹೋಗಿದ್ಯಮ್ಮ? ನಿನಗೇನು ಆಗಿಲ್ಲ ತಾನೆ? ಯಾಕೋ ಕಂದ, ಏನಾಯ್ತು? ನನಗೆ ಗೊತ್ತು ನಿಂದೇನು ತಪ್ಪಿರಲ್ಲ ಅಂತ. ರಾಮ್, ಲೀಲಾ ಎಲ್ಲಿದ್ಲು? ಅವಳಿಗೇನು ತೊಂದರೆ ಆಗಿಲ್ಲ ತಾನೆ? ಮೊದಲು ಮೆಹಂದಿ ಪ್ರೋಗ್ರಾಮ್ ಮುಗಿಲಿ, ಆಮೇಲೆ ಮಾತಾಡೋಣ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನ ಅಂತಾರೆ. ಬಂದಿದ್ದ ವಿಘ್ನಗಳೆಲ್ಲ ಬೆರಳಂಚಲ್ಲಿ ಹೋಯ್ತು ಅಂತ ಅಂದ್ಕೊಂಡು ಮುಂದಿನ ಶಾಸ್ತ್ರ ನೋಡೋಣ. ವಸುಂಧ್ರಾ, ರಾಮ್, ನಿನ್ನ ಹೆಂಡತಿ ಆಗೋಳ ಕೈಗೆ ನೀನೇ ಮೊದಲು ಮೆಹಂದಿ ಹಚ್ಚಿ ಶಾಸ್ತ್ರ ಪೂರ್ತಿ ಮಾಡೋಣ. ಮನೆಯವ್ರ ಸಂಭ್ರಮನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮೆಹಂದಿ ಶಾಸ್ತ್ರ ನಡೆಯುತ್ತೆ, ಮದುವೆನೂ ನಡೆಯುತ್ತೆ. ನನಗೂ ಈಗ ಇದನ್ನು ಬಿಟ್ಟರೆ ಬೇರೆ ದಾರಿ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂಕಲ್. ಆಯಿತು, ಎಲ್ಲ ನಿಮ್ಮ ಇಷ್ಟದ ಪ್ರಕಾರನೇ ಆಗಲಿ.
ಮನೆಗೆ ಸೊಸೆಯಾಗಿ, ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹೆಂಡತಿಯಾಗಿ ಬರೋ ಯೋಗ್ಯತೆ ನಿನಗಿಲ್ಲ. ಇದು ಅನ್ಯಾಯ. ಇದ್ದಕ್ಕಿದ್ದ ಹಾಗೆ ಮದ್ವೆ ಆಗಲ್ಲ ಅಂದ್ರೆ ಏನ್ ಅರ್ಥ ರೀ? ನೀವೇನ್ ಸುಮ್ಮನೆ ನೋಡ್ತಾ ನಿಂತಿದ್ರಾ? ಯಾಕೆ ಆಗಲ್ಲ ಅಂತ ಕೇಳ್ರಿ. ಏನಿದೆಲ್ಲ? ಅವಳಿಂದ ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಏನಾದರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಡೋಣ. ಆದ್ರೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೋಡಿ, ಇಲ್ಲಿ ತಪ್ಪು ಯಾರಿಂದಾಗಿದೆ ಅನ್ನೋದು ಮುಖ್ಯ ಅಲ್ಲ, ತಪ್ಪಾಗಿದೆ ಅನ್ನೋದು ಮುಖ್ಯ. ಹಾಗಾಗಿ ಇದೇ ನನ್ನ ಕಡೆ ನಿರ್ಧಾರ. ನನ್ನ ಈ ನಿರ್ಧಾರ ತಪ್ಪುಗಳ ಪ್ರಾಯಶ್ಚಿತ ಆಗಿರ್ಬೋದು. ಇದ್ರ ಬಗ್ಗೆ ಇನ್ನು ಮುಂದೆ ಮಾತಾಡೋ ಅಗತ್ಯ ಇಲ್ಲ, ಮಾತಾಡೋಕೆ ನನಗಿಷ್ಟನೂ ಇಲ್ಲ. ಲೀಲಾ, ಏನೇ ಇದು? ಏನಾಗ್ತಿದೆ ಇಲ್ಲಿ? ನಿನ್ಗೆ ಒಳ್ಳೆ ಸಂಬಂಧ ಬಂದಿದೆ, ಅದರಿಂದ ನಮ್ಮ ಅದೃಷ್ಟನೇ ಬದಲಾಯಿತು ಅಂತ ನಾವು ಖುಷಿ ಪಟ್ವಿ. ಆದ್ರೆ ಆ ಖುಷಿಗೆ ಕಳಂಕ ತಂದ್ಬಿಟ್ಟೆ ನೀನು. ನೀನ್ ಮಾಡಿರೋ ಎಡವಟ್ಟಿಂದ ನಿನ್ನ ಜೀವನ, ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ಅದೇನ್ ಬೋಗಳೆ, ಏನಾಯ್ತು? ಇನ್ನೇನಾಗ್ಬೇಕು? ಎಲ್ಲ ನಮ್ಮ ಕಣ್ಮುಂದೆನೆ ಆಗಿದ್ದಾಯ್ತಲ್ಲ. ಏಜೆ ಹೇಳಿದ ಮಾತು ನಿಮ್ಗೆಲ್ಲ ಕೇಳಿಸ್ತು ಅನ್ಕೋತೀನಿ. ಇಲ್ಲ, ಇವರೆಲ್ಲ ಹೇಳಿದ್ರೆ ನಾವು ಕೇಳ್ಬೇಕಾ? ಇವಳು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ ರೀ. ಮಾತಾಡಲಿಲ್ಲ. ಈ ಮದ್ವೆ ಮುರಿದು ಬಿದ್ರೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೇನೆ. ಇದು ಸಣ್ಣ ವಿಷಯ ಅಲ್ಲ. ನಾಳೆ ದಿವಸ ನಾನು ನಿಮ್ಮಪ್ಪ ಬೀದಿನಲ್ಲಿ ತಲೆ ಎತ್ಕೊಂಡು ಓಡಾಡದೆ ಇರೋಗ ಆಗ್ಬಿಡುತ್ತೆ. ಮಾತಾಡೆ. ಇಲ್ಲ, ನಿನ್ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ. ಅಮ್ಮ, ನೀವೇ ಹೇಳಿಮ್ಮ. ಇದ್ದಕ್ಕಿದ್ದ ಹಾಗೆ ಬಂದು ಏನು ಎತ್ತ ಏನು ಹೇಳ್ದೆ. ಮದ್ವೆ ಬೇಡ ಅಂದ್ರೆ ಏನ್ ಅರ್ಥ? ನನ್ನ ಮಗಳ ಜೀವನ ನಿಮ್ ಕೈಲಿ, ನಿಮ್ಮ ಮಗನ ಕೈಲಿ ಇದೆ. ನೀವೇ ನಮ್ಮನ್ನ ಕಾಪಾಡಬೇಕು.